ಕಣ್ಣಲ್ಲಿ ಒಂದು ಸ್ಟೇಟ್ ಸ್ಟೆಪ್ಸು, ಒಂದು ಕ್ರಾಸು, ಒಂದು ಸ್ಟೇಟ್, ಒಂದು ಕ್ರಾಸು, ಒಂದು ಸ್ಟೇಟ್, ಒಂದು ಕ್ರಾಸು. ಹಂಗಾಗ್ರಿ ಅಲ್ಲಿ ನಡುವ ಸಮಾಧಿ ಐತೆ ಅಲ್ರಿ ಮೇನ್ ಅದ ಯಾರ್ರಿ? ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅವ್ರ ಸಮಾಧಿ. ಇದನ್ನ ಕಟ್ಸಿದವ್ರದ್ರಿ ಓನರ್. ಮೂರು ಮಿಸ್ಸಸ್ಸು, ಆ ಸೈಡ್ ಮಗಳು, ಆ ಕಡೆ ಮಗನ ಮಗ ಮೊಮ್ಮಗ. ಇಲ್ಲಿಂದ ನೋಡಿ ತೋರಿಸಿದ್ವಿ, ಫೋಟೋ ತೋರಿಸ್ತಾರೆ ನೋಡಿ. ಈ ಸ್ಪಾಟ್ ಬಂದರೆ ಇಡೀ ಗುಮ್ಮಟ್ ಬರುತ್ತೆ ಮತ್ತು ಲುಕ್ ಬರುತ್ತೆ. ಲುಕ್ ಮಸ್ತ್ ಬರ್ತೈತ್ರಿ. ಮತ್ತು ಕ್ಲಾರಿಟಿ ಒಳ್ಳೆ ಬರುತ್ತೆ ಮತ್ತು ಗುಮ್ಮಟ್ನ ಒಳ್ಳೆ ಕಾಣುತ್ತೆ. ಈ ಸ್ಪಾಟ್ ಬಂದರೆ ಫೋಟೋ ಕಾಪಿ ತೆಗಿಲಕ್ಕೆ ಇದೊಂದು ಪಾಯಿಂಟ್. ಯಾರಾದ್ರೂ ಇಲ್ಲಿಂದ ಮಾತಾಡಿದ್ರೆ ಮೈಕ್ ಒಳಗೆ ಮಾತಾಡ್ದಂಗೆ ಅಲ್ಲಿ ಕೇಳ್ಸತ್ರಿ, ಬಾಜು ಇದ್ದವಂಗೆ ಕೇಳ್ಸಂಗಿಲ್ರಿ, ಅಲ್ಲಿ ಅಪೋಸಿಟ್ ಇದ್ದವಂಗೆ ಮೈಕ್ ಒಳಗೆ ಕೇಳಿಸಿದಂಗೆ ಕೇಳ್ಸತ್ರಿ. ಈ ಸ್ಪಾಟ್ ನಿಂದ್ರಿ, ಈ ಸ್ಪಾಟ್ ರೀ. ಸ್ಪಾಟ್ ನಿಂತು ಆ ಕಡೆ ಮುಂಭಾಗ ನೋಡಿ, ನಾ ಮುಂಭಾಗ ಹೋಗ್ತೀನಿ, ನನಗೆ ಫಾಲೋ ಮಾಡಿ. ಗ್ಯಾಡ್ ಟು ಗ್ಯಾಡಿ 124 ಅಡಿ, ನಾ ಮಾತಾಡ್ ಸೌಂಡ್ 121 ಅಡಿ. ಇದಕ್ಕತ್ತಾರೆ ಪಿಸು ಮಾತು ನಾಡುವ ಮುಗಶಾಲೆ ವಿಸ್ಪ್ರಿಂಗ್ ಗ್ಯಾಲರಿ. ನಮಸ್ಕಾರ ರೀ ಕರ್ನಾಟಕ ಮಂದಿಗೆ, ನಾನು ನಿಮ್ಮ ಪ್ರೀತಿಯ ಸಿಂಪಲ್ ಸಿದ್ದು. ನಾ ಇವತ್ತು ಬಂದೀನಿ ಬಿಜಾಪುರಕ್ಕೆ. ನನ್ನ ಜೊತೆ ಅದರ ವೆಲ್ ಎಕ್ಸ್ಪೀರಿಯನ್ಸ್ಡ್ 30 ವರ್ಷದ ಗೈಡಿಂಗ್ ಎಕ್ಸ್ಪೀರಿಯನ್ಸ್ ಇರುವ ರಮೇಶ್ ಚವಾಣ್ ಅನ್ನುವ ಗೈಡು. ಬರೀ ಅವ್ರ ಜೊತೆ ಇಡೀ ಬಿಜಾಪುರ ತೋರಿಸ್ತೇನೆ. ನನ್ನ ಹೆಸರು ರಮೇಶ್ ಚವಾಣ್. ಈಗ 30 ವರ್ಷದ ಗೈಡ್ ಮಾಡ್ತೀನಿ ಸರ್. ಮರಾಠಿ, ಹಿಂದಿ, ಕನ್ನಡ, ಉರ್ದು 4 ಭಾಷೆನ ಮಾತಾಡ್ತೀನಿ ಸರ್. 31 ಸರ್ವಿಸ್ ಮುಗಿತು ಸರ್. ಬಿಜಾಪುರ ಹಳೆ ಗೈಡ್ ಸರ್. ಈ ಸ್ಪಾಟಿಗೆ ಮುಂಭಾಗ ನೋಡಿ, ಆ ಗೋಲ್ ಗುಂಬಜ್, ಈ ಬಿಲ್ಡಿಂಗ್ ಎರಡು ಜೊತೆಲೇ ಕಾಣ್ತಾರೆ ಸರ್. ಹಾಂ ರೀ. ಇದು ಫಸ್ಟ್ ಬಿಲ್ಡಿಂಗ್, ಮಧ್ಯಕ್ಕೆ 2ನೇ ಬಿಲ್ಡಿಂಗ್, 3ನೇ ಬಿಲ್ಡಿಂಗ್ ಗೋಲ್ ಗುಮ್ಮಟ್. ಇವಂದು ಮುರ್ಸಿರಿ ಒಂದೇ ಕಡೆ ಬರೀ 3 ಬಿಲ್ಡಿಂಗ್ ಬೇರೆ ಬೇರೆ. ಇದು ಸ್ಟಾರ್ಟಿಂಗ್ ಇರೋದು ಗೋಲ್ ಗುಮ್ಮಟ ಅಲ್ಲೇನು ರೀ? ಇಲ್ಲ, ಫಸ್ಟ್ನೇ ಬಿಲ್ಡಿಂಗ್ ಇಲ್ಲ, 3ನೇ ಬಿಲ್ಡಿಂಗ್ ಗೋಲ್ ಗುಮ್ಮಟ್ ಮತ್ತು 3 ಬಿಲ್ಡಿಂಗ್ ಮಧ್ಯೆ ಜಾಗನೂ ಇದೆ. ಈಗ ಟೋಟಲ್ 3 ಬಿಲ್ಡಿಂಗ್ ಅದಾವ ರೀ. ಬಿಲ್ಡಿಂಗ್ ಇವಾಗಿತ್ತು 3 ಬಿಲ್ಡಿಂಗ್ ಸೇರಿ ಕಾಣ್ತದೆ. ಈ ಸ್ಪಾಟ್ ನಿಂತು ಗುಮ್ಮಟ್ ನಿಮಗೆ ಕಾಣ್ತದೆ, ಈ ಬಿಲ್ಡಿಂಗ್ ಕಟ್ಟಬೇಕು ಕಾಣ್ತದೆ. ಇದು ಪೂರ್ತಿ ಭೂಮಿ 64 ಎಕರೆ ಬನ್ನಿ, 64 ಎಕರೆ ಭೂಮಿ ಇದೆ. ಇದು ಮುಂದೆ ಕಾಣ್ತಲ್ಲ, ಇದು ಲೇಬರ್ ಕ್ವಾರ್ಟರ್, ಸರ್ವೆಂಟ್ ರೂಮ್ಸ್ ಕಾಣ್ತಾ. ಹಾಂ ರೀ. ಇಡೀ ಗುಮ್ಮಟ್ ಪ್ಯಾಕ್ ಇದೆ, ಮಧ್ಯೆ ಜನ ಓಡಾಡ್ತಾರೆ ನೋಡಿ. ಹಾಂ ರೀ. ಅದ್ರ ಹಿಂಬ ಒಂದು ಕಿಟಕಿ ಕಾಣ್ತದೆ ಓಪನ್, ಮಧ್ಯಕ್ಕೆ ಅದು ಒಂದೇ ಕಿಳಿ ಓಪನ್ ಅಲ್ಲ, ಅಲ್ಲಿ ಕೂತು ನೋಡಿದ್ರೆ ಬರೋ ಹೋಗೋ ಜನ ಕಾಣ್ತಾರೆ. ಅದನ್ನ ಯಾರು ನೋಡ್ತಿದ್ರಿ? ಅವ್ರು ರಾಜಕಾಲಕ್ಕೆ. ಆ ಕಿಟಕಿ ಅಂದರೆ CC ಕ್ಯಾಮ್ರಾ TV. ಅದು ಒಂದೇ ಐತೆ ಅಲ್ರಿ? ಒಂದೇ. ಬನ್ನಿ, ಇದು ಪೂರ್ತಿ ಭೂಮಿ 64 ಎಕರೆ ಭೂಮಿ. ಲೈಟ್ ಲೆಫ್ಟ್, ಲೇಬರ್ ಕ್ವಾರ್ಟರ್, ಸರ್ವೆಂಟ್ ರೂಮ್ಸ್. ಬನ್ನಿ, ಈ ಗುಮ್ಮಟವನ್ನು ನಾ ಹೆಂಗೆ ಹೇಳ್ಬೇಕು ಬನ್ನಿ ಅಲ್ಲಿ. ಈ ಗುಮ್ಮಟವನ್ನು ಬಿಜಾಪುರ ರಾಜ ಮಂತಾನ 7ನೇ ಸುಲ್ತಾನ್ ಹಜರತ್ ಮೊಹಮ್ಮದ್ ಅಲಿ ಆದಿಲ್ ಗಾಜಿ ಅವರು ಕಟ್ಟಿದ್ದಾರೆ. ಈ ಗುಮ್ಮಟಸರು ಬೋಲ್ತಿ ಗುಂಬಜ್. ಬೋಲ್ತಿ ಅಂದರೆ ಮಾತು ನಾಡು ಗುಮ್ಮಟ, ಟಾಕಿಂಗ್ ಡೂಮ್, ಲೋಕಲ್ ಮಾಡಿ ಭಾಷೆಯಲ್ಲಿ ಗೋಲ್ ಗುಮ್ಮಟ. ಈ ಗುಮ್ಮಟ 1626 ಸ್ಟಾರ್ಟು, 1650 ಎಂಡ್, ಕಟ್ಟಲಿಕ್ಕೆ 30 ವರ್ಷ. 30 ವರ್ಷ ರೀ. ಇದರ ಹೈಟು 177 ಅಡಿ, ಇದರ ಅಗಲ 144 ಅಡಿ, ಏರುವಾಗ 115 ಮೆಟ್ಟಲು, ಬರುವಾಗ 108. ಯಾಕೆ ಹೋಗೋ ದಾರಿ ಬರೋ ದಾರಿ ಬೇರೆ ಬೇರೆ ಕೊಟ್ಟಿದ್ದೀನಿ. 1 ಮೆಟ್ಲು 1 ಅಡಿ. ಇದು ಇಂಡಿಯಾಕ್ಕೆ ಫಸ್ಟ್ನೇ ಗುಮ್ಮಟ, ವಿಶ್ವದಲ್ಲಿ 2ನೇ ಗೋಲ್ ಗುಮ್ಮಟ. ವಿಶ್ವದ ಮೊದಲೇ ಗೋಲ್ ಗುಮ್ಮಟ್ಟು ಇಟಾಲಿ, ರೋಮ್, ಸೇಂಟ್ ಪೀಟರ್ ಚರ್ಚ್, ವ್ಯಾಟಿಕನ್ ಸಿಟಿ. ಬಟ್ ಅದಕ್ಕೆ ಗ್ಯಾಲ್ರಿ ಇಲ್ಲ, ಇದಕ್ಕೆ ಗ್ಯಾಲ್ರಿ, ಅದಕ್ಕೆ ಪಿಲ್ಲರು, ಇದು ದೊಡ್ಡ ಪಿಲ್ಲರು. ಇದಕ್ಕೆ ಸೌಂಡ್ ಬರ್ತದೆ, ಸೌಂಡು ಬರೋದಿಲ್ಲ, ಅಲ್ಲಿ ಸೌಂಡ್ ಬರಂಗಿಲ್ಲ. ಔಟ್ಸೈಡ್ ಬಿಲ್ಡಿಂಗ್ ಕಟ್ಟಿ ಮಣ್ಣಿನ ಜಾರ್ಬಂಡಿ ಮಾಡಿ, ಜಾರ್ಬಂಡಿ ಮುಖದ ಸ್ಟೋನು ಕ್ಯಾರಿ ಮಾಡ್ತಾರೆ. ನೋ ಸಿಮೆಂಟ್, ಅವಾಗ ಗಾರೆ. ಇದು ಲೋಕಲ್ನ ಬಿಜಾಪುರ ಕಲ್ಲು. ಈ ಕಲಸು ಡಾರ್ಕ್ ಗ್ರೇ ಬಸಾಲ್ಟ್. ಈ ಬಿಲ್ಡಿಂಗ್ ಕಟ್ಟೋ ಇಂಜಿನಿಯರ್ ಇರಾನ್ ದೇಶದವರು, ಅವ್ರ ಹೆಸರು ಮಲಿಕ್ ಯಾಕೂದ್. ಈ ಬರೀ ಗುಮ್ಮಟ್ ತೋರಿಸ್ತೀನಿ ಜನಕ್ಕೆ. ಅಕ್ಕ ಗುಮ್ಮಟ್ ಕಡೆ ನೋಡಿ, ನಾಗಾಲ ತೋರಿಸಿನ ಕಿಟಕಿ ಕಾಣೋದಿಲ್ಲ, ಕಾಣೋದಿಲ್ಲ, ಕಿಟಕಿ ಕಾಣೋದಿಲ್ಲ. ಇವಾಗ ನೋಡಿದ್ರೆ 2 ಬಿಲ್ಡಿಂಗ್ ಬೇರೆ ಬೇರೆ ಕಾಣುತ್ತಲ್ಲ. ಈ ಸ್ಪಾಟ್ ನಿಂತು ನೋಡಿದ್ರೆ, ಹಿಂಬಾಗಿ ನಿಂತು ನೋಡಿದ್ರೆ ಜಾಯಿಂಟ್ ಕಾಣ್ತಿತ್ತು, ಹಿಂಬಾಗಿ ನಿಂತು ಗುಮ್ಮಟ್ ನಿಮಗೆ ಇದಮ್ಮ ಕಟ್ಟಬೇಕು ಕಾಣ್ತಿತ್ತು. ಇವಾಗ 2 ಬಿಲ್ಡಿಂಗ್ ಬೇರೆ ಬೇರೆ ಈ ಸ್ಪಾಟ್ನಲ್ಲಿ ಕಾಣುತ್ತವೆ. ಈ ನಿಧಾನವಾಗಿ ಆ ಗುಮ್ಮಟ್ ತೋರಿಸ್ತು ಬನ್ನಿ. ಕಿಟಕಿ ಮಾಯಾತಲ್ರಿ? ಈಗ ಈ ಗುಮ್ಮಟ್ ಡೂಮ್ ನೋಡಿ ಸರ್. ಡೂಮ್ ನೋಡ್ತಾ ಮುಂದೆ ಹೋದ್ರೆ ಸರ್, ಆ ಡೂಮ್ ತಳಗೆ ಹೋಗುತ್ತೆ, ಈ ಬಿಲ್ಡಿಂಗ್ ಮ್ಯಾಲೆ ಬರುತ್ತೆ. ಯಾವ ಥರ? ಸೂರ್ಯ ಮುಳುಗೋ ಥರ. ಹೋಗುವಾಗ ಸನ್ಸೆಟ್ಟು, ಬರುವಾಗ ಸನ್ರೈಸ್. ಯಾಕೆ ತೋರಿಸ್ಬೇಕಂದ್ರೆ ಜನಕ್ಕೆ ತೋರಿಸ್ಬೇಕಂದ್ರೆ ಈ ಬಿಲ್ಡಿಂಗ್ 2-3 ಬಿಲ್ಡಿಂಗ್ ಬೇರೆ ಅದು. ಅದು ಮುಂಭಾಗ ನಿಂತು ನೋಡಿದ್ರೆ 3 ಸೇರಿ ಒಂದೇ ಕಾಣ್ತದೆ. ಮುಂಭಾಗ ನಿಂತು ನೋಡಿ ಗುಮ್ಮಟ್ ಫಸ್ಟ್ ಬಿಲ್ಡಿಂಗ್ ಕಟ್ಟಿ ಮಾಡ್ತಾರೆ, ಬಟ್ 2 ಬಿಲ್ಡಿಂಗ್ ಬೇರೆ ತೋರ್ಸೋಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಎಲ್ಲ ಕಡೆ ಥರ ಆಗ್ಬೋದು, ಬಟ್ ಇಲ್ಲಿ ಯಾಕೆ ತೋರಿಸ್ಬೇಕು ಕಾರಣ ಅಂದರೆ ಇದು ಬಿಲ್ಡಿಂಗ್ ಬೇರೆ ತೋರ್ಸ್ಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬರ್ತಾ ಗುಮ್ಮಟ್ ತೊಳಗೋಯ್ತು ನೋಡಿ ಸರ್. ಹೌದು ರೀ. ಸೇಮ್ ಸೂರ್ಯಾಸ್ತದಂಗೆ ರೀ? ಸೂರ್ಯಾಸ್ತ. ಹೋಗಳ ಸೂರ್ಯಾಸ್ತ, ಬರುವಾಗ ಹಿಂಗೆ ಬ್ಯಾಗ್ ಬಂದರೆ ಸೂರ್ಯೋದಯ. ಈ ಮುಂದೆ ಹೋದ್ರೆ ಗುಮ್ಮಟ್ ಕಾಣಂಗಿಲ್ಲ, ಕಾಣ್ತಾ ಇಲ್ಲ. ಮುಂಭಾಗ ಬಿಡಿಸೋರು ನೌಬತ್ ಖಾನ. ನೌಬತ್ ಅಂದ್ರೆ ರಾಜಮಂತಾನ್ ಬರುವಾಗ ಡ್ರಮ್ ಹೌಸ್, ವೆಲ್ಕಮ್ ಸ್ಪಾಟ್ ಸರ್. ಎಲ್ಲ ರಾಜಮಂತಂದವ್ರು ಇದೇ ಬಿಲ್ಡಿಂಗ್ನಾಗ ಇದು ವೆಲ್ಕಮ್ ಸ್ಪಾಟ್. ಹೋಗೋದು ಬರೀ ವೆಲ್ಕಮ್ ಇದೆ ಸರ್. ಬನ್ನಿ. ಆ ರಾಜಮಂತಂದವ್ರು ಯಾವ ಬಿಲ್ಡಿಂಗ್ನಾಗ ಇರ್ತಿದ್ರಿ? ಅದು DC ಆಫೀಸ್ ಇದೆ. ಎಲ್ಲಿದ್ರಿ ಅದು? DC ಆಫೀಸ್ ಅಲ್ಲ, ಅದು ಸರ್ ಫಾರೂಕ್ ಮೆಹಲ್. ಅದು ಅವ್ರ ಆದಿಶನ್ ಕಾಲಕ್ಕೆ ಅವ್ರ ಅರಮನೆ. ಇವಾಗ ಮುಂದೆ ಬಂದರೆ
ಅಲ್ಲಿ ಮಧ್ಯಕ್ಕೆ 2ನೇ ಬಿಲ್ಡಿಂಗ್ ಕಾಣುತ್ತೆ ನೋಡಿ ಈಗ, ಹಾಂ ರೀ. ಅದು ಗೆಸ್ಟ್ ಹೌಸು. ಅದರ ನಂತರ ಬರೋದು ಗೋಲ್ ಗುಮ್ಮಟ್ಟು. ಫ್ರಂಟಿಗೆ ನೋಡಿ ನಿಂತರೆ 3 ಸೇರಿ ಒಂದೇ ಕಾಣ್ತಿತ್ತು. ಹೌದೌದು ರೀ. ಫ್ರಂಟಿಗೆ ನಿಂತು ನೋಡಿದ್ರೆ ಮಧ್ಯೆ ಬಿಲ್ಡಿಂಗ್ ಕಾಣ್ತಿಲ್ಲ. ಫ್ರಂಟ್ ಒಳಗೆ ನಿಂತ್ರ ಅದು ಇದ್ರ ತಲೆ ಮ್ಯಾಗ ಇದ್ದಂಗೆ ಕಾಣ್ತೈತಿ. ಎಸ್ ಹೌದಿಲ್ಲ ರೀ? ಎಸ್ ಎಸ್ ಅದೇ ರೀ. ಇಲ್ಲಿ ಬನ್ನಿ. ಈ ಸ್ಪಾಟ್ ರೀ. ಹಾಂ, ಈ ಆರ್ಚ್ ಸೇಮ್ ಕಾಣ್ತು ನೋಡಿ. ಹಾಂ ಹಾಂ, ಈ ಆರ್ಚ್ ಸ್ಮಾಲ್ ಇನ್ಸೈಡ್ ವೆರಿ ಬಿಗ್. ಕಾರಣ ಈ ಅಡ್ಡು ಆರ್ಚ್ ಸೇಮ್ ಇದಕ್ಕೆ ಪರ್ಫೆಕ್ಟ್ ಸಿಮೆಟ್ರಿಕಲ್ಸ್. ಇಲ್ಲಿ ಬಂದು ಈ ಸ್ಪಾಟ್ ನಿಂತು ನೋಡಿದ್ರೆ ಫ್ರಂಟ್ ಆರ್ಚ್ ಮತ್ತು ಒಳಗೆ ಅಡ್ಡು ಸೇರಿ ಸೇಮ್ ಕಾಣ್ತೇನೆ. ಹಾಂ ಹಾಂ ರೀ. ಆಚೆ ಕಡೆ ಈಚೆ ಕಡೆ. ಹಾಂ, ಇದು ಮುಂಬಾಗ ಸ್ಮಾಲ್ ಗುಮ್ಮಟ್ ಕಟ್ಟಿದ್ದು ವಾಲಿಗೆ ದೊಡ್ಡದು ಕಾಣ್ಲಕ್ಕೆ ಅಡ್ಡು ಸೇಮ್ ಕಾಣ್ತಲ್ಲ. ಈ ಸ್ಪಾಟ್ನಾಗ ನಿಂತು ನೋಡ್ಬೇಕ್ರಿ. ಹಾಂ, ಇದಕ್ಕೆ ಥರ ಪರ್ಫೆಕ್ಟ್ ಸೆಮಿಟ್ರಿ. ಹಾಂ, ಬನ್ನಿ. ಈ ಬಿಡಿ 7 ಅಂತಸ್ತು. ಬನ್ನಿ ಬಂದೆ. 7 ಅಂತಸ್ತು, 7 ಕಿಡಿಕೆ, ಎತ್ತರಿಗೆ 177. ಎಷ್ಟು ಅಡಿ ಐತ್ರಿ ಇದು? 177 ಅಡಿ. 177. ಒಳ್ಳೆ 7 ಸೌಂಡು. ಇದು ಮುಂಭಾಗ ಮರತ ಕಾಣ್ತಲ್ಲ, ಅದು ಮರ ತಗೊಂಡು ಬರೋಂಗಿಲ್ಲ, ಕಲ್ಲು. ಇದು ಫ್ರಂಟ್ ಕಾಣ್ತಾ ಮುಂಭಾಗ ಕಾಣ್ತಲ್ಲ, ಹಾಂ ಮರ ತಗೊಂಡು ಮರಗಿಲ್ಲ, ಕಲ್ಲು, ಇಂಡಿಯನ್ ಸ್ಟೈಲ್. ಹಾಂ, ಯಾಕಂದರೆ ಸೌತ್ ಇಂಡಿಯಾ ಟೆಂಪಲ್ ಆರ್ಟ್. ಅಲ್ಲಿಂದ ಅಲ್ಲಿ ಮಟ ರೀ ಸೌತ್ ಇಂಡಿಯನ್ ಟೆಂಪಲ್. ಎಸ್ ಎಸ್. ಈ ಸೈಡ್ ಇಸ್ 2 ಫ್ಲವರ್. ಎಸ್. ಹಾಂ, ಬ್ಯಾಕ್ ಎಲಿಫೆಂಟ್ ಟ್ರಂಕ್ಸ್. ಎಲ್ಲೈತ್ರಿ ಎಲಿಫೆಂಟ್? ಇದು ಕೆಳಗಡೆ ಟ್ರಂಕ್ ಅದಲ್ಲ. ಹಾಂ ಹಾಂ. ಎಕ್ಸಾಂಪಲ್ ವೆಲ್ಕಮ್ಸ್. ಹಾಂ, ಇಂಡೋ ಇಸ್ಲಾಮಿಕ್, ಎಸ್ ಎಸ್. ಇಂಡೋ ಸಾರ್ಸಾನಿಕ್, ಇಂಡೋ ಪರ್ಷಿಯನ್. ಕೆಳಗಡೆ ಅಂಡರ್ಗ್ರೌಂಡು 16 ಅಡಿ. ಈ ಹೈಟು 177 ಅಡಿ. 109 ಗ್ಯಾಲ್ರಿ. ಗ್ಯಾಲ್ರಿ ಗುಂಬಜ್ 68 ಅಡಿ. ಒಂದು ಸೈಡ್ ಗ್ಯಾಲ್ರಿ 12 ಅಡಿ. 2ನೇ ಗ್ಯಾಲ್ರಿ 12 ಅಡಿ. ಗ್ಯಾಲ್ ಟು ಗ್ಯಾಲ್ರಿ ಮಧ್ಯೆ 120 ಅಡಿ. ಒಳಗಿನ ರೌಂಡು 114 ಅಡಿ. ಹೊರಭಾಗ ಗುಮ್ಮ ಕಟ್ಟಿ 7 ಅಂತಸ್ತು, ಒಳಗಿಟ್ಟು 1 ಅಂತಸ್ತು. ಈಸ್ಪಟ್ಟು ಮ್ಯಾಲೆ ನೋಡಿ, ಮ್ಯಾಲಿನ ಜನ ಯಾರೂ ಕಾಣಂಗಿಲ್ಲ, ಬರೀ ಜನ ಶಬ್ದ ಕೇಳಿಸ್ತೆ. ಈ ಕಡೆ ನೆನ್ಕೊಂಡು ನೋಡಿ, ಈ ವಾಲು 109 ಅಡಿ. ಇಲ್ಲಿ ಗ್ಯಾಲ್ರಿ, ಈ ಥರ ಮಧ್ಯಕ್ಕೆ ರೌಂಡ್ ಗೋಲ್ ಗುಮ್ಮಟ್ಟ. ಒಳಗೆ ರೌಂಡ್ ಹಾಕಾಗಿ ಸ್ವಲ್ಪ ಬಗ್ಗೆ ನೋಡಿದ್ರೆ ಇನ್ನರ್ ದೃಶ್ಯ, ಅದೇ ಹೊರಗೆ ಹೋದರೆ ಔಟರ್ ದೃಶ್ಯ. ಇನ್ನರ್ ಗ್ಯಾಲ್ರಿ, ಔಟರ್ ಗ್ಯಾಲ್ರಿ ಒಂದೇ ಮೇಲೆ ಒಳಗೆ ನೋಡ್ಬೋದು ಅಥವಾ ಹೊರಗೆ ಓಡಾಡಿ ನೋಡ್ಬೋದು. ಆ ದೃಶ್ಯ ಫ್ಯಾಮಿಲಿ, ಫುಲ್ ಫ್ಯಾಮಿಲಿಯವ್ರ ಸಮಾಧಿ ಸ್ಥಳ. ಯಾರು ಅದು ಮೊಹಮ್ಮದ್ ಆದಿಲ್ ಶಾ, ಅವ್ರ 3 ಪತ್ನಿಯರು, ಮಗಳು, ಮಗನ ಮಗ ಮೊಮ್ಮಗ್ಗ. ಒಂದು ಸೌಂಡ್ 7 ಟೈಮ್ ಪ್ರತಿಧ್ವನಿ. ಹಲೋ. ಆ್ಯಕ್ಚುಲಿ ಬೆಳಗ್ಗೆ ಬಂದರೆ ಈ ಸೌಂಡು 15 ಸೆಕೆಂಡ್ 25 ಒಂದು ಟೈಮು ಬರುತ್ತೆ, ಈಗಲೂ ಬರುತ್ತೆ. ಬಟ್ ಜನ ಕೂಗಿದರೆ ಸೌಂಡ್ ನಿಮ್ಮ ಕೇಳಿ ಶಬ್ದಕ್ಕೆ ಕಮ್ಮಿ ಕೇಳಿಸುತ್ತೆ. ಆ್ಯಕ್ಚುಲಿ ಬಂದರೆ ಬೆಳಗ್ಗೆ ಬಂದರೆ ಜನ ಇರೋದಿಲ್ಲ, ಜನ ಇಲ್ದಾಗ 15 ಸೆಕೆಂಡ್ 21 ಟೈಮ್ಸ್ ಈಗಲೂ ಬರುತ್ತೆ. ಮೇಟ್ ಹೈಟು ಅವಾಗ ಜನ ಹೈಟ್ ಇದ್ದರು. ಮೇಟ್ ಹೈಟ್ ಸ್ವಲ್ಪ ಟೈಟ್ ಇರಿ, ಮಧ್ಯಕ್ಕೆ ಬ್ರೇಕು ಕಂಟಿನ್ಯೂ ಹೋಗುವ ಅವಶ್ಯಕತೆ ಬರೋದಿಲ್ಲ. 14 ಮೆಟ್ಲು ಏರ್ ಬಂದರೆ ಒಂದು ಮತ್ತಿಗೆ ಬಾಲ್ಕನಿ ಇರುತ್ತೆ. ಈ ಥರ ಇಂಡಿಯಾ ಫಸ್ಟ್ನೇ ಬಿಲ್ಡಿಂಗು. ಚಾರ್ಮಿನ ಕುಟುಂಬ ಮ್ಯಾಲೆ ಇರೋರಿಗೆ ಈ ಥರ ಮಧ್ಯಕ್ಕೆ ಬ್ರೇಕ್ ಇಲ್ಲ, ಮತ್ತು ಚಾರ್ಮಿನ ಕುಟುಂಬ ಮ್ಯಾಲೆ ಇರೋರಿಗೆ ಈ ಥರ ಗಾಳಿ ಬೆಳಕು ಬರೋದಿಲ್ಲ. ಹೀಗಾಗಿ ಗುಮ್ಮಟೇನೆ ಮಾಸ್ಟರ್ ಪೀಸ್. ಈ ಕಡೆ ಒಂದು ಸ್ಟೇಟ್ ಸ್ಟೆಪ್ಸು, ಒಂದು ಕ್ರಾಸು, ಒಂದು ಸ್ಟೇಟ್, ಒಂದು ಕ್ರಾಸು, ಒಂದು ಸ್ಟೇಟ್, ಒಂದು ಕ್ರಾಸು. ಯಾಕೆ ಇರುವಾಗ ಫಸ್ಟ್ ರೈಟು ಲೆಫ್ಟು, ರೈಟು ಲೆಫ್ಟ್ ಹೀಗೆ ಬಂದರೆ ನಮ್ಮ ಮಂಡ್ಯಗೆ ಪೇನ್ ಬರೋದಿಲ್ಲ. ಆಗಿನ ಕಾಲದಾಗ ಸೈನ್ಸ್ ಭಾಳ ಮುಂದೆ ಹೋಗಿದ್ ಬಿಡ್ರಿ. ಎಲ್ಲ ಸ್ಟಡಿ ಮಾಡಿ ಸರ್. ಇಲ್ಲೂ ಈ ಥರ ಮಾಡಿದ್ದಾರೆ. 1 ಸ್ಟೆಪ್ಸ್ 7 ಫೀಟ್ ಹೈಟು. ಈಗ ಮ್ಯಾರೆ ಇರುವಾಗ ಹೆಡ್ ನೋ ಟಚ್. ಸೆಕೆಂಡ್ ಡಿಸೈನ್ ಬಿಲ್ಡಿಂಗ್ ವೇಟ್ ಡಿಸ್ಟ್ರಿಬ್ಯೂಟರ್. ತೆಳಗೆ ಬರುವಾಗೆ ಇದು ಕೈ ಹಿಡಿದು ತೆಳಗೆ ಬರ್ಬೋದು. 3 in 1 ಹೈಟು, ವೇಟು ಮತ್ತು ಸಪೋರ್ಟ್ ತೊಗೊಂಡು ತೆಳಗೆ ಇಳೋಗೆ ಚಾನ್ಸೇ ಇದೆ. ಇದಕ್ಕೆ ಪರ್ಷಿಯನ್ ಡಿಸೈನ್. ಎಕ್ಸಾಂಪಲ್ ಯಾವ ಥರ ಕಾಣುತ್ತೆ, ನೀವು ಪೇಪರ್ ಯೂಸ್ ಮಾಡ್ತೀರ, ರಬ್ಬರ್ ಸ್ಟ್ಯಾಂಪ್ ಸೀಲ್. ಒಂದೇದೇ. 2ನೇದು ಯಾವ ಥರ ಕಾಣ್ತದೆ, ಟ್ಯಾಟೋ ಮೆಹಂದೀಸ್, ಮೆಹಂದಿ ಥರ. ಇದು ಉದ್ದ 110 ಅಡಿ ಸಜ್ಜ, ಅಗಲಿಗೆ 10 ಅಡಿ. ಇದು ದೊಡ್ಡ ಪಿಲ್ಲರ್ ವಿದೌಟ್ ಪಿಲ್ಲರ್ಸ್. ಪಿಲ್ಲರ್ಸ್, ನೋ ಪಿಲ್ಲರ್, ನೋ ಬಿಮ್, ನೋ ಕಾಲಮ್ಸ್.
ತಳಭಾಗ ದೇವರ ಹೆಸರು. ಬನ್ನಿ ಮುಂದ್ಗಡೆ, ಅಲ್ಲಾ ಮೊಹಮ್ಮದ್ ಅಲ್ಲಾ ಮೊಹಮ್ಮದ್. ಹಾಂ ಹಾಂ ಎಸ್, ಬಿಜಾಪುರ ಹತ್ರ ಬಿಜಾಪುರ ನೋಡಿ ಎಲ್ಲ ಕಡೆ ಕಾಣುತ್ತೆ. ಗುಮ್ಮಟ್ಟೆ ಕಾಣ್ತಾವೆ ನೋಡಿರಿ ಸರ್. ಇಲ್ಲಿ ಹಸಿರು ಗುಮ್ಮಟ್ಟು, ಅದರಿಂದ ಬ್ಲ್ಯಾಕು, ಅದ್ರ ಮುಂದೆ ವೈಟು, ಅಲ್ಲಿ ಒಂದು ವೈಟು, ಇದೊಂದು ಬ್ಲ್ಯಾಕು, ಅಲ್ಲಿ ಒಂದು ಬ್ಲ್ಯಾಕು, ಮತ್ತು ಅಲ್ಲಿ ಒಂದು ಬ್ಲ್ಯಾಕು, ಅಲ್ಲಿ 2 ಬ್ಲ್ಯಾಕು. ಈ ಥರ ಗುಮ್ಮಟ್ಟು ಬಿಜಾಪುರ ಹತ್ರ ದ ಸಿಟಿ ಆಫ್ ಡೋಮ್ಸ್. ಹಾಂ ಹಾಂ ಗುಮ್ಮಟ ಅನ್ನೋದಕ್ಕೆ ಕಾರಣ ಗುಮ್ಮಟ ನಗರಿ ಅಂತ ಕರೀತಾರೆ. ಗುಮ್ಮಟ ನಗರಿ, ಸಿಟಿ ಆಫ್ ಡೋಮ್ಸ್. ಸಿಟಿ ಆಫ್ ಡೋಮ್ಸ್ ಸರ್. ಇದು ಅವಾಗ ನಮಾಜ್ಗಳು ಪ್ರಾರ್ಥನಾ ಸ್ಥಳ, ಮಸ್ಜಿದ್, ಪ್ರೇಯರ್ ಹಾಲ್. ಅದ್ರ ಹಿಂಭಾಗ ವೈಟ್ ಕಾಣ್ತಲ್ಲ, ಹಾಂ ಅದು ಸರ್ ಮಂತಾನ ಫ್ಯಾಮಿಲಿ ಗುರುಗಳ ಸಮಾಧಿ. ಅದು ಅವಾಗ ಕಟ್ಸಿದ್ರಿ? ಅವಾಗ ಸೇರಿಸಿದೆ. ಅವ್ರ ಹೆಸರು ಹಾಶಿಮ್ ಪೀರ್ ದಸ್ತಗೀರ್. ಅದ್ರ ಕಟ್ಸಿದ್ದು ಇಸ್ವೇನ್ರಿ? 1680, 1656. 1656. ಅದೇ ಮುಂಚೆ 30 ವರ್ಷ. ಹಾಂ ಹಾಂ, ಮತ್ತು ಅವ್ರು ಹಾಶಿಮ್ ಪೀರ್ ಸಾಹೇಬ್ರ ಗುರುಗಳ ಸಮಾಧಿ ಸ್ಥಳ ಸರ್. ಅವ್ರು ಈಗಲೂ ಮಂತಾನ ಇದೆ. ಅವ್ರದ್ದು ಮಂತಾನ ಏನು ಹೇಳ್ರಿ? ಮಂತ ಇದೆ. ಅವ್ರ ಹೆಸರು ಸಜ್ಜಾದ ನಶೀನ್ ಮುರ್ತುಜಾ ಹುಸೇನಿ ಹಾಶಿಮಿ. ಇದು ಕಟ್ಟಿದ ಕಲ್ಲು ಮುಖಾಂತರ. ಈಗ ಹೆಸರು ಡಾರ್ಕ್ ಗ್ರೇ ಬಸಾಲ್ಟ್. ಹೆಚ್ಚು ಗುಮ್ಮ ಕಟ್ಟೋದು ಇಟ್ಗೆ ಮುಖಾಂತರ. ಇಟ್ಗೆ ಮುಂದೆ ಯಾಕೆ ಕಟ್ತಾರೆ? ರೌಂಡ್ ಸರಿ ಬರಲಿಕ್ಕೆ, ಅದರ ತೂಕ ಮಾಡಲಿಕ್ಕೆ, ಮತ್ತು ಪ್ರತಿಧ್ವನಿ ಸೌಂಡ್ ಬರಲಿಕ್ಕೆ. 3 ಪ್ರತಿಧ್ವನಿ. ಎಸ್. ಈಗ ಪ್ರತಿಧ್ವನಿ ಬರಕ್ಕೆ ಮೇನ್ ಕಾರಣ ರೀಸನ್ ಏನ್ರಿ? ಡೂಮ ಸೆಕೆಂಡ್ ಇಟ್ಟಿಗೆ ಡೂಮ್ ಕಟ್ಟಿರೋ ರೀತಿ. ಆ ರೀತಿ ನಾವು ಬಂದ ಆ ದಿಕ್ಕಿಗೆ ಹೋಗುದಿದೆ. ಆ ಕಡೆ ಬಂದಿದ್ದೀನಲ್ಲ, ಇದು ಔಟ್, ಹೊರಗಡೆ ಹೋಗೋದು. ಎಕ್ಸಾಕ್ಟ್ಲಿ ಕ್ರಾಸ್. ಇಲ್ಲಿಂದ ಹೊರಗೆ ಹೋಗ್ರಿ. ಇದು ಹೊರಗೆ ಬರೋದು ದಾರಿ. ಇದು ಇನ್ನು ಬಿಜಾಪುರ ಸಿಟಿ ಫೋರ್ಟು. ಅದು ಯಾರು ಕಾಲದ್ರಿ? 1565 ಕಟ್ಟಿದ್ದಾರೆ. 1565 ಕಟ್ಟಿದ್ದು ಅಲಿ ಆದಿಲ್ ಶಾ ಫಸ್ಟ್. ಅಲ್ಲಿ ಆದಿಲ್ ಶಾ ಫಸ್ಟ್ ಅವ್ರು ಕಟ್ಟಿದ್ದು. ಟೋಟಲ್ ಇದಕ್ಕೆ 13 ಕಿಲೋಮೀಟರ್ ರೌಂಡ್ ಇದೆ. 13. ಇದರ 108 ಇದು ಟೋಪಲ್ಲಿ ಬಸ್ ಸ್ಟಾಂಡ್ಸ್ ಬುರುಜ್ ಹತ್ತಾರ ಅದಕ್ಕೆ. ಇದರ 108 ಬುರುಜ್ ಇದೆ. ಸಿದ್ದು ಸ್ಪಾಟ್ ನಿಂದ್ರಿ. ಈ ಸ್ಪಾಟ್ ರೀ? ಸ್ಪಾಟ್ ನಿಂತು ಹಾಂ, ಆ ಕಡೆ ಮುಂಭಾಗ ನೋಡಿ. ನಾ ಮುಂಭಾಗ ಹೋಗ್ತೀನಿ, ನನಗೆ ಫಾಲೋ ಮಾಡಿ. ಸಿದ್ದು ವೆಲ್ಕಮ್. ಕೇಳಿಸ್ತ್ರಿ? ಕೇಳಿಸ್ತದೆ. ಸಿದ್ದು ಕೇಳ್ಸಕತ್ತೈತ್ರಿ? ವೆಲ್ಕಮ್ ಟು ಗ್ಯಾಲರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಹೈಟು 109 ಅಡಿ. ಗುಮ್ಟಿನ ಹೈಟು 68 ಅಡಿ. ನನ್ನ ಗ್ಯಾಲರಿ ಅಗಲಿಗೆ 10 ಅಡಿ, ನಿಮ್ಮ ಗ್ಯಾಲರಿ ಅಗಲಿಗೆ 10 ಅಡಿ. ಗ್ಯಾಲ್ ಟು ಗ್ಯಾಲರಿ 124 ಅಡಿ. ನಾ ಮಾತಾಡೋ ಸೌಂಡು 121 ಅಡಿ. ಇದಕ್ಕತ್ತಾರೆ ಪಿಸು ಮಾತು ನಾಡುವ ಮುಗಶಾಲೆ ವಿಸ್ಪ್ರಿಂಗ್ ಗ್ಯಾಲರಿ. ನಾ ಮಾತಾಡಿ ಸೌಂಡ್ ಕೇಳಿಸಿದ್ದು ಎಷ್ಟು ನಾನು ನಿಜ ಮಾತಾಡ್ತೀನಿ, ಅವ್ರ ಸೌಂಡ್ ಸರಿಯಾಗಿ ಬರ್ತದೆ. ಇದಕ್ಕೆ ವಿಸ್ಪ್ರಿಂಗ್ ಗ್ಯಾಲರಿ, ಪಿಸು ಮಾತನಾಡು ಗ್ಯಾಲರಿ. ಸಿದ್ದು 1 ಕ್ಲ್ಯಾಪ್ 7 ಟೈಮ್ ಎಕೋ. ಸರ್ ಮಾತಾಡೋದು ಕೇಳಿಸಿದ್ರಿ? ಕೇಳಿಸ್ತಾ ಸಿದ್ದು ಕೇಳಿಸ್ಲೈತೆ. ಸಿದ್ದು ಈಗ ನಾ ಹೈರೋ ಹತ್ತೀನಿ, ಅದು ಸೌಂಡ್ ಕೇಳಿ. ಹಲೋ ಕೇಳಿಸ್ತಾ ಸಿದ್ದು? ಎಸ್ ಸರ್, ಎಸ್ ಸರ್. ಇದು ಗುಮ್ಮಟ್ನೊಳಗೆ ಬರಬೇಕು ಬೆಳಗ್ಗೆ 6, 8, 9 ತನಕ. ಯಾಕೆ ಜನ ಕಡಿಮೆ ಇರ್ತದೆ. ಹಾಂ ರೀ. ಜನ ಇದ್ದರೆ ನಿಮಗೆ ಸರಿಯಾಗಿ ಸೌಂಡ್ ಕೇಳಿಸೋದಿಲ್ಲ. ಅಂದ್ರೆ ನಿಮಗೆ ಸೌಂಡ್ ಕೇಳಿಸ ಪ್ರಯತ್ನ ಪಡ್ತಿದ್ದೀನಿ. ಹಲೋ, ಥ್ಯಾಂಕ್ ಯು ಸಿದ್ದು ಅವರ, ಧನ್ಯವಾದ. ಗಾಯ್ಸ, ಗೋಲ್ ಗುಮ್ಮಟ್ ಒಳಗೆ ಇಲ್ಲಿ ಕೆಲವೊಂದು ಸ್ಪಾಟ್ಗಳದಾವೆ. ಇಲ್ಲಿ ನಿಂತ ಅಪೋಸಿಟ್ ಮಾತಾಡಿದ್ರೆ ಎಲ್ಲ ಕಡೆ ಕೇಳಿಸ್ತೈತ್ರಿ. ಇಟ್ಸ್ ಜಸ್ಟ್ ಅಮೇಜಿಂಗ್ ಗೈಸ್, ಅಮೇಜಿಂಗ್. ಇದು ಕೇಳಿಸ್ತಾ? ಇದೇ ಸ್ಪಾಟ್ನಾಗ ನಿಂದ್ರೆ ಅಷ್ಟೇ ಕೇಳಿಸಿದ್ರಿ? ಇಲ್ಲ, ಗುಮ್ಮಟಿಯಲ್ಲಿ ಬೇಕಾದ ನಿಂತ್ರೆ ಎದ್ರ 180 ಡಿಗ್ರಿ. ಹಾಂ, ಎಕ್ಸಾಕ್ಟ್ಲಿ ಅಪೋಸಿಟ್ ನಿಂದ್ರೆ ಅಷ್ಟೇ ಕೇಳಿಸ್ತೈತಿ. ಇದು ಹೆಡ್ಫೋನ್, ಮೈಕ್ರೋಫೋನು ಅಥವಾ ಮೊಬೈಲ್ ಟು ಮೊಬೈಲ್, ದಿ ಸೇಮ್ ಸಿಸ್ಟಮ್. ಎಕ್ಸೈಡ್ ಈ ಥರ ಮಾತು ನೀವು ಕತ್ತೀರಿ. ನಾ ಜಾಗ ಚೇಂಜ್ ಮಾಡಿದ್ರೆ ಸೌಂಡ್ ಬರೋದಿಲ್ಲ. ಯಾಕೆ ಗುಮ್ಮಟ್ ರೌಂಡ್ ಅಲ್ಲ, ಸೌಂಡ್ ಹೀಗೆ ಬರುತ್ತೆ ಸರ್. ಸಿದ್ದವರು ಸೌಂಡ್ ಹೀಗೆ ಬರ್ತದೆ. ಹೀಗೆ ಬಂದ್ರಾಗೆ ಎಲ್ಲ ಕೇಳಿಸ್ತದೆ. ಓನ್ಲಿ 180 ಯೂಸ್ ಮಾಡ್ತೀರಾ ಹೆಡ್ಫೋನ್, ಆ ಥರ ಸೌಂಡ್ ಕೇಳಿಸ್ತದೆ. ಈಗ ಹಿಂಗೆ ಬಂತೇನ್ರಿ ಸೌಂಡ್? 180 ಬರ್ತಲ್ಲ. ಅಂದ್ರೆ ಅದ್ರೊಳಗೆ ಏನಾರ ಪೈಪ್ ಅದು ಇಟ್ಟಾರೇನ್ರಿ? ಏನು ಪೈಪ್ ಇಲ್ಲ, ಬರೀ ಗುಮ್ಮಟಿನ ಆಕಾರ ಸೌಂಡ್ ಬರಕ್ಕಲ್ಲ. ಇನ್ನೊಂದು ಎಕ್ಸಾಂಪಲ್ ನೀವು ನೋಡ್ತೀರಾ, ಇವ್ರು ಮಾತಾಡ್ತಾರೆ, ಆ ಕಡೆ ಅವ್ರಿಗೆ ಕೇಳಿಸ್, ಅಲ್ಲಿದ್ದವ್ರು ಕೇಳಿಸೈತ್ರಿ. ನಾನು ಈಗ ಇರ್ತಿಲ್ಲ, ನಾನು ಈ ಕಡೆ ಆ ಕಡೆ ಕೇಳಿಸ್ತದೆ. ಇದು ಅಕ್ಷರ ಸೌಂಡ್ ಕಡೆ ಬರ್ತದೆ, ಆ ಕಡೆ ಯಾರ್ದು ಅವ್ರಿಗೆ ಕೇಳಿಸ್ತದೆ. ನೀವು ಹೆಂಗೆ ಡ್ಯಾಶಿಂಗ್ ಚೇಂಜ್ ಮಾಡ್ತೀರಿ, ಹಂಗೆ ಸೀದಾ 180 ಬರಬೇಕು. ಈಗ ಸೌಂಡ್ ವೇವ್ ಹಿಂಗೆ ಹೋಗ್ತೇನ್ರಿ? ವೇವ್ ನೋಡಿ. ಹಲೋ
ಅಲ್ಲಿದ್ದವ್ರು ಕೇಳ್ಸತ್ರಿ. ಆ ಕಡೆ ಕೇಳಿಸ್ ಇನ್ನು ನೋಡಿ ಎಕ್ಸಾಂಪಲ್ ಇನ್ನು ಕೂತಾರ ಜನ ಕೂತಾರಲ್ಲ ಹಾ. ಟ್ಯೂಷನ್ ನಿಮ್ಗೆ ಕೇಳಿಸ್ತದ ಇಲ್ಲಿ ಕೇಳಿಸಲ್ಲ ಇಲ್ಲ ಇಲ್ರಿ, ಆ ಕಡೆ ಮುಂದೆ ಅವ್ರು ನೀವು ಅಲ್ಲಿ ನಿಂತಿದ್ದು ಮೈಕದಾಗ ಮಾತಾಡ್ದಂಗೆ ಕೇಳಿ ಬರತೈತ್ರಿ, ಅದು ಮೈಕ್ ಒಳಗೆ ಮಾತಾಡ್ದಂಗೆ ಕೇಳಿ ಬರತೈತ್ರಿ. ಇದೇ ರೀತಿ ಬೇರೆ ಕಡೆ ಎಲ್ರಿ ಐತೇನ್ರಿ ಮತ್ತೆ? ಇಲ್ಲ 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 ಎಲ್ಲೇ ಇಲ್ರಿ. ಇಲ್ಲ ಇದು ಅತಿ ವಿಶ್ವಕ್ಕೆ ದೊಡ್ಡ ಗೋಲ್ ಮಟ್ಟಲ್ಲ. ಫಸ್ಟ್ ಗುಮ್ಮಟ ಇಟ್ಟಾಲ್ ರೋಮ್ ಬರುತ್ತೆ, ಅದಕ್ಕೆ ಸೌಂಡ್ ಇಲ್ಲ. ಸೌಂಡ್ ಬರ್ಬೇಕಂದ್ರೆ ಇಡೀ ವಿಶ್ವಕ್ಕೆ ಇದ್ದದ್ದು ಒಂದೇ ಗೋಲ್ ಗುಮ್ಮಟ. ಇಡೀ ವಿಶ್ವಕ್ಕೆ ಇದು ಒಂದೇ ಗುಮ್ಮಟ ಸೌಂಡ್ ಬರಕ್ಕೆ ಇದ್ದೀಗ. ಈ ಕಡೆ ನೋಡಿ ಸಿದ್ದು ಈಗ ಕಿಟಕಿ ತೋರಿಸಿದ್ರು ನಿಮಗೆ. ಇದೊಂದು ಓಪನ್ ಕಿಟಕಿ ರೀ. ನಾಲ್ಕು ದಿಕ್ಕಿಗೆ ನಾಲ್ಕವ. ಈ ಕಡೆ ಮುಂಬೈ ಕಾಣಿಸ್ತದೆ, ಆ ಕಡೆ ಮಸೀದ್ ಕಾಣಿಸ್ತದೆ, ಆ ಕಡೆ ಕೋಟಿ ಕಾಣಿಸ್ತದೆ, ಹಿಂಬಾಗಿನ ಕ್ವಾರ್ಟರ್ ಒಂದು ಕಿಟಕಿ ಒಂದು ಸೀನ್ ನೋಡ್ಸಿದ್ದು. ಅವಾಗ ನಾನು ನಿಂತಿದ್ದು ಈ ಸ್ಪಾಟಕ್ಕೆ, ಆಗ ನಿಂತಿದ್ದು ಈ ಸ್ಪಾಟಕ್ಕೆ, ನೀವು ನಿಂತಿನ ಎಕ್ಸಾಕ್ಟ್ಲಿ ಅಪೋಸಿಟ್. ಮಲ್ಲಿ ನೋಡಿ ಬೆಂಚ್ ಮಾಡಿದ್ರೆ ನೋಡಿ, ಇಲ್ಲಿ ಬೇಕು ಮಾತಾಡಿ ಬೆಂಚ್, ಆ ಬೆಂಚ್ ಕೇಳಿಸ್ತದೆ, ಆ ಬೆಂಚ್ ಮಾತಾಡ್ಕೊಂಡು ಈ ಬೆಂಚ್ ಮಾತಾಡ್ತಾರೆ. ನೀವು ನೋಡಿ ನೋಡ್ತಿರಲ್ಲ, ಹಂಗಾಗಿ ಬೆಂಚ್ ಮಾಡ್ಯಾರೇನ್ರಿ ಕುಂದ್ರಾಕ. ಈಗ ನೋಡ್ರಿ, ಈ ಸ್ಪಾಟ್ಗೆ ನೀವು ಕುಂತ್ರಿ ಅಂತ ತಿಳ್ಕೊರಿ, ಇದು ಅಪೋಸಿಟ್ 180 ಡಿಗ್ರಿ ಒಳಗೆ ಅಲ್ಲಿ ಯಾರು ಕುಂತ್ರ ಅಂತ ತಿಳ್ಕೊರಿ. ಯಾರಾದ್ರೆ ಇಲ್ಲಿಂದ ಮಾತಾಡಿದ್ರೆ ಮೈಕ್ ಒಳಗೆ ಮಾತಾಡ್ದಂಗೆ ಅಲ್ಲಿ ಕೇಳ್ಸತ್ರಿ, ಬಾಜು ಇದ್ದವಂಗೆ ಕೇಳ್ಸಂಗಿಲ್ಲ ರೀ, ಅಲ್ಲಿ ಅಪೋಸಿಟ್ ಇದ್ದವಂಗೆ ಮೈಕ್ ಒಳಗೆ ಕೇಳ್ಸಿದಂಗೆ ಕೇಳ್ಸತ್ರಿ. ಅದು ಇಲ್ಲಿನ ಸೈನ್ಸ್ ರೀ. ಅದೇ ಗಾಳಿ ಇಲ್ಲಿ ಬರೋದಿಲ್ಲ. ಹಾಂ ಸ್ವಲ್ಪ ಚೇಂಜ್ ಆಯ್ತಲ್ಲ, ಹಂಗೆ ಸೌಂಡ್ ಚೇಂಜ್ ಆಗುತ್ತೆ. ಇದು ಗುಮ್ಮಟ ಸ್ವಲ್ಪ ಬೆಳಗ್ಗೆ ಬಂದ ಸರ್. ಹಾಂ ರೀ, ಒಳ್ಳೆ ಸೌಂಡ್ ಬರುತ್ತೆ. ಪಿಸ್ ಮಾತ್ರ ಸೌಂಡ್ ಬರುತ್ತೆ ಸರ್. ಇದಕ್ಕೆ ಟೈಮಿಂಗ್ ಅದು ಏನ್ರಿ ಐತಿ? ಬೆಳಗ್ಗೆ 6 ಗಂಟೆ, ಸಾಯಂಕಾಲ 6 ಗಂಟೆ ತನಕ. ಹಾಂ ಮಂದಿ ಕಡಿಮೆ ಇದ್ದಾಗ ಬಂದ್ರೆ ಸೌಂಡ್ ಜಾಸ್ತಿ ಬರುತ್ತೆ, ಸೌಂಡ್ ಕೇಳಿಸ್ ಯಾಕೋ ಅಂದ್ರೂ ಜನ ಕಡಿಮೆ ಅನ್ಸಾಗ. ಯಾಕೆ ಗಣೇಶ ಚತುರ್ಥಿ ಅಲ್ಲ ಈ ಟೈಮ್ ಭಾಳ ಕ್ರೌಡ್ ಆಗಿತ್ತು ಆ್ಯಕ್ಚುಲಿ ನೋಡಿದ್ರೆ. ಈ ಥರ ಸೌಂಡ್ ಬರಬಾರ್ದು, ಯಾಕಂದ್ರೆ ಜನ ಕಡಿಮೆ ಅದಲ್ಲ. ಸರಿ ಅಂದ್ರೆ ನೀವು ಮಾತಾಡಿ ಸೌಂಡ್ ಕೇಳಿಸ್ತು, ಕ್ಲಿಯರ್ ಸೌಂಡ್ ಕೇಳಿಸ್ತಾರೆ ಸರ್. ಈ ಥರ ಅದು ನೀವು ಮೈಕ್ ಒಳಗೆ ಮಾತಾಡ್ದಂಗೆ ಕೇಸ್ ಆಗ್ತಿದ್ರಿ. ಸೇಮ್ ಎಕ್ಸಾಕ್ಟ್ಲಿ 180 ಡಿಗ್ರಿ ಕೇಸ್ ಸರ್. ಇಲ್ಲಿ ಬಂದವ್ರು ಕೆಲವೊಂದಿಷ್ಟು ಮಂದಿ ಗೊತ್ತಿರಂಗಿಲ್ಲ ಅದು. ಇಲ್ಲ ಸರಿ ಸರ್, ಸುಮ್ ಬರ್ತಾರ ಇಳುವ ಹಿಂಗಿರ್ತಾರ, ಕೈ ಹಿಡಿಯಕ್ಕೆ ಕೈ ಹಿಡ್ಕೊಂಡು ಹೋಗ್ಬೇಕ್ರಿ, ಸಪೋರ್ಟ್ ತೊಗೊಂಡು ಸಪೋರ್ಟ್. ಯಾವ ದಿಕ್ಕಿ ಯಾವ ಮೊಸಮ್ನಿ ತಳ ಮ್ಯಾಲೆ ಮಾಡ್ರಿ, ಗಾಳಿ ಬ್ಲಾಕ್ ಆಗೋದಿಲ್ಲ. ನೋಡಿ ಹೆಂಗೆ ಬರ್ತದೆ ಎಲ್ಲ ಕಡೆ ಗಾಳಿ ಬರ್ತದೆ, ತಂಪು ಗಾಳಿ ಬರುತ್ತೆ. ಮತ್ತು ಎರಡು ಗೋಡೆ ಮಧ್ಯೆ ದಾರಿ ಬಿಟ್ಟಿದಲ್ಲ, ದಾರಿ ಒಳಗೂ ನಿಮಗೆ ಬೆಳಕು ಬರುತ್ತೆ. ಮ್ಯಾಲೆ ಇರುವಾಗ ಹೋಗುವಾಗ ಲೈಟ್ನು ಹಚ್ಚೋ ಅವಶ್ಯಕತೆ ಬರೋದಿಲ್ಲ. ಯಾಕೆ 16th century ನೋ ಲೈಟ್ ನೋ ಫ್ಯಾನ್ ಇರಲಾರ್ದೆ ಲೈಟ್ ಇರೋದು ಬಿಲ್ಡಿಂಗ್ ಆ ಥರ ಕಟ್ಟಬೇಕು. ಪೂರಾ ಸ್ಟಡಿ ಗಮನ ಮಾಡಿ ಕಟ್ಟಿದ ಗುಮ್ಮಟನೇ ಮಾಸ್ಟರ್ ಪೀಸ್. ನೋಡಿ ಎಷ್ಟು ಒಳ್ಳೆ ಬೇಕು ಬರ್ತಲ್ಲ. ಸ್ವಲ್ಪ ನಿಮಗೆ ಕತ್ಲಾಗ ಅನಿಸ್ತದೆ ಸರ್. ಇಲ್ಲ ಮತ್ತೆ ಎಲ್ಲರಿಗೂ ಗಾಳಿ ಬೆಳಕು ಬ್ಲಾಕ್ ಆಗುತ್ತೆ ಅಂತ ಇಲ್ಲ. ಇಲ್ಲೂ ಬೆಳಕು ಬರತೈತಲ್ರಿ. ಅದೇ ಹೇಳಿ ನಾನು ನಿಮಗೆ ಅದೇ ಹೇಳಿದೆ ಸರ್, ನಾನು ಹೇಳೋದು ಅದೇ ಉದ್ದೇಶ ಸರ್. ನೋಡಿ ಮ್ಯಾಲೆ ಇವಾಗ ದೊಡ್ಡ ಬಿಲ್ಡಿಂಗ್ ಕಟ್ತಿರಲ್ಲ, ಬಿಲ್ಡಿಂಗ್ ತೆಕಸೊಳಗೆ ಬಲ್ಬ್ ಹಚ್ಬೇಕಾಗ್ತದೆ, ಇಲ್ಲಿ ಬೆಳಕು ಬರ್ತಲ್ಲ. ಸ್ವಲ್ಪ ಗಾಡಿ ಮರಿ ಅದ್ರ ಬೆಳಕು ಬರಂಗಿಲ್ಲ ನಮ್ಮ ಕೊಟ್ಟು ಮನೆ ಕೊಡ್ತೀರಿ. ಮತ್ತೆ ಅಲ್ಲಿ ನಡುವ ಸಮಾಧಿ ಐತೆ ಅಲ್ರಿ, ಮೇನ್ ಅದ್ಯಾರ್ರಿ? ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅವ್ರ ಸಮಾಧಿ. ಇದನ್ನ ಕಟ್ಸಿದವ್ರದ್ರಿ ಓನರ್. ಈ ಕಡೆ 3 ಮಿಸ್ಸಸ್ಸು, ಆ ಸೈಡ್ ಮಗಳು, ಆ ಕಡೆ ಮಗನ ಮಗ ಮೊಮ್ಮಗ. ಈ ಜನ ಸೈನ್ಸ್ ಇದೆ, ಸೌಂಡ್ ಕೇಳಿ. ಹಲೋ, ಟೋಟಲ್ ಎಷ್ಟು ಮಂದಿ ಹೆಣ್ತೀರಿ ಅವ್ರಿಗೆ? 3 ಜನ. ಇದ್ರ ಅದು ವೆಂಟಿಲೇಷನ್, ಗಾಳಿ ಬರ್ಲಾಕಿ ವೆಂಟಿಲೇಷನ್ ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಮಾಡಿದ್ರೆ ಗಾಳಿ ಬರುತ್ತೆ. ಇವತ್ತು ಸ್ವಚ್ಛತೆ ಇರ್ತದೆ ಒಳಗಡೆ. ಆದಿಲ್ ಶಾಹಿಗಳು ಸ್ವಲ್ಪ ಇದು ಸಂತತಿ ಯಾವಾಗಿಂದ ಆಳಕ್ಕೆ ಚಾಲು ಮಾಡ್ತೀರಿ ಬಿಜಾಪುರ? 1489 to 1686. 1489 to 1686. 1686 ನಂತರ ಯಾರು ಬಂದ್ರಿ? ಔರಂಗಜೇಬ್. ಹಾಂ, ಇದು ಮೊಘಲ್ಸ್ ಬಂದರು. ಆದಿಲ್ ಶಾಹಿಗಳು ಬರೋಕ್ಕಿಂತ ಮೊದಲು ಯಾರಿದ್ರಿ ಇಲ್ರಿ? ಬಹಮನ್ ಸುಲ್ತಾನ್. ಬಟ್ರಿ ಇಲ್ಲಿ ನಿಂತ್ರಿ, ಇಲ್ಲಿ ನೋಡಿ ತೋರಿಸಿದ್ವಿ, ನೀವು ಫೋಟೋ ತೋರಿಸ್ತಾ ಹೊಡೆದು ತೋರಿಸ್ತಾರೆ ನೋಡಿ. ಈ ಸ್ಪಾಟ್ ಬಂದರೆ ಇಡೀ ಗುಮ್ಮಟ ಬರುತ್ತೆ, ಮತ್ತು ಲುಕ್ ಬರುತ್ತೆ. ಲುಕ್ ಮಸ್ತ್ ಬರ್ತೈತ್ರಿ. ಮತ್ತು ಕ್ಲಾರಿಟಿ ಒಳ್ಳೆ ಬರ್ತದೆ, ಮತ್ತು ಗುಮ್ಮಟನ ಒಳ್ಳೆ ಕಾಣುತ್ತೆ. ಈ ಸ್ಪಾಟ್ ಬಂದರೆ ಫೋಟೋ ಕಾಪಿ ತೆಗಿಲಕ್ಕೆ ಇದೊಂದು ಪಾಯಿಂಟ್. ಇಲ್ಲಿ ಬರೋಕೆ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ಲಿ ಗುಮ್ಮಟ ರೈಟ್, ಗುಮ್ಮಟ ಐತ್ರಿ ರೈಟ್ ಸೈಡ್ ಅಲ್ರಿ ಗುಮ್ಮಟ. ಒಳಗೆ ಹೋ ರೈಟ್ ಬರೋ ಲೆಫ್ಟ್. ಇಲ್ಲಿ ನಿಂತ್ರ ಫೋಟೋ ಕ್ವಾಲಿಟಿ ಬರ್ತೈತಿ.